ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರು ಸಿಟಿ ರೌಂಡ್ಸ್ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಎಷ್ಟೇ ಒತ್ತಡ ಬಂದರೂ ಕೂಡ ಫುಟ್ಪಾತ್ ಒತ್ತುವರಿ ತೆರವು ಮಾಡ್ತೇವೆ, ವ್ಯಾಪಾರಸ್ಥರಿಗೆ ನಾವು ಬೇರೆ ಕಡೆ ಜಾಗವನ್ನ ನಿಗದಿ ಮಾಡ್ತೀವಿ ಅಂತ ಸಿಟಿ ರೌಂಡ್ಸ್ ಬಳಿಕ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಸಿಟಿ ರೌಂಡ್ಸ್ ಮಾಡಿದ್ರು ಇವತ್ತು ಸಿಎಂ. ಅದಾದ್ಮೇಲೆ ಮಾತಾಡಿದ್ದಾರೆ. ಒತ್ತಡ ಬರ್ತಾ ಇದೆ, ಎಸ್ಪೆಷಲಿ ಬೀದಿ ಬದಿ ವ್ಯಾಪಾರಿಗಳು ಒತ್ತಡವನ್ನ ಹೇರ್ತಾ ಇದ್ದಾರೆ. ಆದ್ರೆ ಎಷ್ಟೇ ಒತ್ತಡ ಬಂದರೂ ಕೂಡ ಫುಟ್ಪಾತ್ ಒತ್ತುವರಿ ತೆರವು ಮಾಡ್ತೇವೆ, ವ್ಯಾಪಾರಸ್ಥರಿಗೆ ನಾವು ಬೇರೆ ಕಡೆ ಜಾಗವನ್ನ ನಿಗದಿ ಮಾಡ್ತೀವಿ, ಅಲ್ಲಿ ಬೆಳಗ್ಗೆ ವ್ಯಾಪಾರ ಮಾಡಿ ಸಂಜೆ ವಾಪಸ್ ಆಗ್ಬೇಕಾಗತ್ತೆ. ಜೊತೆಗೆ ನಿಗದಿ ಮಾಡಿರುವಂತಹ ಜಾಗದಲ್ಲಿ ಸಂಜೆವರೆಗೂ ಕೂಡ ವ್ಯಾಪಾರ ಮಾಡಲಿ. ಪಕ್ಕದಲ್ಲಿ ಅಂದ್ರೆ ಯಾವುದೇ ಮನೆಯ ಮುಂದೆ ವ್ಯಾಪಾರ ಮಾಡೋ ಹಾಗೆ ಇಲ್ಲ. ಎಲ್ಲಿ ಯಾವುದೇ ಅನಾನುಕೂಲತೆ ಇಲ್ವೋ ಅಲ್ಲಿ ಮಾತ್ರ ವ್ಯಾಪಾರ ಮಾಡಬೇಕು. ಈಗ ಬೇರೆಯವರ ಜಾಗದಲ್ಲಿ ಅಥವಾ ಅಲ್ಲಿ ಮನೆ ಇದ್ರೆ ಅದರ ಮುಂದೆ ವ್ಯಾಪಾರ ಮಾಡೋ ಹಾಗೆ ಇಲ್ಲ ಅಂತ ಬೆಂಗಳೂರಲ್ಲಿ ಸಿಟಿ ರೌಂಡ್ಸ್ ಬಳಿಕ ಸಿಎಂ ಡಿಕೆ ರಿಯಾಕ್ಟ್ ಮಾಡಿದ್ದಾರೆ. ಅಂದ್ರೆ ಒಂದಷ್ಟು ಒತ್ತಡ ಬರ್ತಾ ಇದೆ, ಯಾವುದೇ ನೋಟಿಸ್ ನೀಡಿಲ್ಲ ಸರ್ಕಾರ, ಜೊತೆಗೆ ಪರ್ಯಾಯ ವ್ಯವಸ್ಥೆಯನ್ನ ನೀಡಿಲ್ಲ, ಪರ್ಯಾಯ ವ್ಯವಸ್ಥೆಯನ್ನ ನೀಡಿ ಒತ್ತುವರಿ ಮಾಡಬೇಕು ಅಂತೆಲ್ಲ ಬೀದಿ ಬದಿ ವ್ಯಾಪಾರಿಗಳು ಮೊನ್ನೆ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಹೋರಾಟವನ್ನು ಕೂಡ ಮಾಡಿದ್ರು. ಅದಾದ್ಮೇಲೆ ಸಭೆಯನ್ನ ನಡೆಸ್ತಾರೆ. ಕೃಷ್ಣ ಬೈರೇಗೌಡರು ಒಂದಷ್ಟು ವಿಚಾರಗಳನ್ನ ವಿನಿಮಯ ಮಾಡ್ತಾರೆ. ಈಗ ಸಿಟಿ ರೌಂಡ್ಸ್ ಮಾಡಿದ್ರು ಸಿಎಂ ಡಿಕೆ. ಹಾಗೆ ಎಲ್ಲಾ ಕಡೆ ತೆರಳಿ ಎಲ್ಲೆಲ್ಲಿ ಒತ್ತುವರಿ ತೆರವಾಗಿದೆ ಅಲ್ಲಿ ಹೋಗಿ ಒಂದು ಏರಿಯಾಗೆ ಹೋಗಿ ಅಲ್ಲಿ ಎಲ್ಲ ಪರಿಶೀಲನೆಯನ್ನ ನಡೆಸಿದ್ರು. ಹಾಗೆ ಆ ಫುಟ್ಪಾತ್ ನಲ್ಲಿ ಇರುವಂತಹ ಸ್ಟೋನ್ಗಳನ್ನ ಎತ್ತಿಯೂ ಕೂಡ ಗುಣಮಟ್ಟದ ಪರಿಶೀಲನೆಯನ್ನ ಸಿಎಂ ಡಿಕೆ ನಡೆಸಿದ್ರು. ಇದಾದ್ಮೇಲೆ ಅವರು ರಿಯಾಕ್ಟ್ ಮಾಡಿದ್ರು. ಒತ್ತಡ ಬರ್ತಾ ಇದೆ, ಬಟ್ ನಾವು ಈ ಒಂದು ಒತ್ತುವರಿ ತೆರವು ಕಾರ್ಯವನ್ನ ಮಾಡೇ ಮಾಡ್ತೇವೆ. ಜೊತೆಗೆ ಯಾರೆಲ್ಲ ಬೀದಿ ಬದಿ ವ್ಯಾಪಾರಿಗಳಿದ್ರೋ ತೆರವು ಕಾರ್ಯಾಚರಣೆಯನ್ನ ಮಾಡಿದ್ದೀವಿ, ಅವರಿಗೆ ನಾವು ಬೇರೆ ಜಾಗವನ್ನ ನಿಗದಿ ಮಾಡ್ತೀವಿ. ಅಲ್ಲಿ ಅವರು ಬೆಳಗ್ಗೆ ವ್ಯಾಪಾರ ಮಾಡಬಹುದು, ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಮಾಡಬಹುದು. ಸಂಜೆ ಆದ್ಮೇಲೆ ಅವರು ವಾಪಸ್ ಹೋಗಬೇಕು. ನಿಗದಿ ಮಾಡಿರುವಂತಹ ಜಾಗದಲ್ಲಿ ಸಂಜೆವರೆಗೂ ವ್ಯಾಪಾರ ಮಾಡಲಿ ಅಂತ ಬೆಂಗಳೂರು ಸಿಟಿ ರೌಂಡ್ಸ್ ಬಳಿಕ ಸಿಎಂ ಡಿಕೆ ರಿಯಾಕ್ಟ್ ಮಾಡಿದ್ದಾರೆ. ನಾಗರಿಕರ ಅನುಕೂಲಕ್ಕೋಸ್ಕರ ಈ ಕಾರ್ಯಾಚರಣೆ ನಾವು ಮಾಡ್ತಾ ಇದ್ದೀವಿ. ಇದೇನು ನಮ್ಮ ಸ್ವಂತಕ್ಕೇನು ಲಾಭ ಏನಿಲ್ಲ, ಇದು ನಾಗರಿಕರ ನಿಮಗೆ ಎಲ್ಲರಿಗೂ ಆಗಬೇಕು. ಈಗ ವೆಹಿಕಲ್ ಹೋಗ್ಬೇಕಾದ್ರೆ ಅವರಲ್ಲಿ ಸಣ್ಣದಾಗಿ ಇರ್ಬೇಕಾದ್ರೆ ಎಲ್ಲ ರೋಡ್ಗೆ ಬರ್ತಾರೆ. ಆ ರೋಡಲ್ಲಿ ಬಂದ ತಕ್ಷಣ ರೋಡು ವೆಹಿಕಲ್ಗಳು ಮೂವ್ಮೆಂಟ್ ಆಗ್ತಾ ಇಲ್ಲ. ಇವೆಲ್ಲ ದೊಡ್ಡ ಸಮಸ್ಯೆ ಇದೆ. ಸೊ ಅದಕ್ಕೆ ನಾನು ಏನು ನಡೆದಿದೆ ಕಳೆದ 15 ದಿನದಿಂದ ಏನೇನು ಕೆಲಸ ಆಗ್ತಾಯಿದೆ ಈ ವಿಚಾರದಲ್ಲಿ ಅಂತ ನಾನೇ ಖುದ್ದಾಗಿ ವೀಕ್ಷಣೆ ಮಾಡಕ್ಕೆ ಬಂದಿದ್ದೇನೆ. ಪ್ರತಿ 15 ದಿನಕ್ಕೂ ಇಂಥ ಕೆಲಸಗಳನ್ನ ನಾವು ವೀಕ್ಷಣೆ ಮಾಡ್ತಾ ಇದ್ದೇವೆ. ಈಗ ನಾನು ಮಾರ್ಕೆಟ್ ಕೂಡ ಜಯನಗರ ಮಾರ್ಕೆಟ್ ಕೂಡ ನೋಡಿದ್ದೇನೆ. ಅದು ಭಾಳ ದಿನದಿಂದ ನಮ್ಮ ನಾಯಕರುಗಳು ಹೇಳ್ತಾ ಇದ್ರು. ಅದಕ್ಕೂ ಸದ್ಯದಲ್ಲೇ ಒಂದು ತೀರ್ಮಾನ ಮಾಡ್ತೀವಿ. ಅದು ಎಲ್ಲೆಲ್ಲಿ ಅದನ್ನು ಹೊಸದಾಗಿ ತಿರ್ಗಿ ಅದನ್ನು ಕಟ್ಟಿಸ್ಬೇಕು, ಅದನ್ನು ಹೊಡೆದಾಕ್ಬಿಟ್ಟು ಅರ್ಧ ಆಗಿದೆ ಇನ್ನು ಅರ್ಧ ಕಟ್ಟಿಸ್ಬೇಕು. ಆ ಕೆಲಸ ಕೂಡ ನಾವು ಸದ್ಯದಲ್ಲೇ ಯಾವುದಾದ್ರು ಒಂದು ಮಾಡಲಲ್ಲಿ ಒಂದು ಸ್ಕೀಮ್ ಮಾಡಿಕೊಂಡು ನಾವು ಮಾಡ್ತೇವೆ. ನಮ್ಮ ಆಸ್ತಿಗಳನ್ನು ರಕ್ಷಣೆ, ಬೆಂಗಳೂರು ನಾಗರಿಕರಿಗೆ ಗೌರವ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಸರ್, ಬೀದಿ ಬದಿ ವ್ಯಾಪಾರಸ್ಥರು ಎಲ್ಲರೂ ಬಡವರೇ ಸರ್. ಅವತ್ತಿನ ತಿಂದು ಅವತ್ತಿನ ದುಡ್ದು ಅವತ್ತೇ ಇದು ಮಾಡೋರು. ಅಂತಹ ಏನು ಬೀದಿ ಬದಿ ವ್ಯಾಪಾರಸ್ಥರು ತೆರವು ಕಾರ್ಯ ಆಗಿದೆ ಸರ್. ಅವರಿಗೆ ಪರ್ಯಾಯ ವ್ಯವಸ್ಥೆ ಅಂದ್ರೆ ರಸ್ತೆ ಪಕ್ಕದಲ್ಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ, ಬಟ್ ಅದು ಮಾಡಿಲ್ಲ ಅಂತ ಆರೋಪ ಇರೋದು. ಬಹಳ ಸಂತೋಷ. ಆರೋಪ ಮಾಡೋರೆಲ್ಲ ಆರೋಪ ಮಾಡ್ತಾ ಇರ್ಲಿ, ಅವ್ರಿಗೆ ಬೇರೆ ಜಾಗ ನಾವು ಐಡೆಂಟಿಫೈ ಮಾಡಿ ನೋಟಿಫೈ ಮಾಡ್ತೀವಿ. ಪಕ್ಕದ ಜಾಗದಲ್ಲಿ ಜನಕ್ಕೆ ವೆಹಿಕಲ್ ಮೂವ್ಮೆಂಟ್ಗೆ ಆಗಬಾರ್ದು ಅಂತ. ಹಂಗಂತ ಪಕ್ಕದ ಜಾಗ ಅಂತ ಯಾರ್ದೋ ಮನೆ ಮುಂದೆ ಎಲ್ಲ ಹಾಕೊಳಕ್ಕಾಗಲ್ಲ.